ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ಮಧ್ಯೆ ಶುರುವಾದ ಶಿಥಿಲ ಸಮರ ಇನ್ನೂ ಕೊನೆಯಾಗಿಲ್ಲ. ಆರಂಭವಾದ ವಾರದಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಜೊತೆಗೆ ಸೇರಿ ರಕ್ಷಿತಾಗೆ ಕಿರುಕುಳ ನೀಡುವ ಪ್ರಯತ್ನ ಮಾಡಿದ್ದರು. ಆ ಬಳಿಕ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡ ಬಳಿಕ ಕ್ಷಮೆ ಕೇಳಿದರು. ಈಗಲೂ ಇಬ್ಬರ ಮಧ್ಯೆ ಇರುವ ವೈಮನಸ್ಸು ಮುಂದುವರೆದಿದೆ. ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ಮಧ್ಯೆ ಆಗಾಗ ಕಿರಿಕ್ಗಳು ಆಗುತ್ತಲೇ ಇರುತ್ತವೆ. ಕಳೆದ ವಾರವೂ ಅಶ್ವಿನಿ ಹಾಗೂ ರಕ್ಷಿತಾ ಮಧ್ಯೆ ಕಿರಿಕ್ ಏರ್ಪಟ್ಟಿತ್ತು. ನೀವು ವೋಟ್ ಹಾಕಿದರೆ ಅದನ್ನು ಕಾಲಿನಲ್ಲಿ ತುಳಿದು ಹಾಕ್ತೀನಿ ಎಂದು ರಕ್ಷಿತಾ ಹೇಳಿದ್ದರು. ಅಶ್ವಿನಿ ಗೌಡ ಅವರು ಬೇರೆಯದೇ ಅರ್ಥ ಕಲ್ಪಿಸಿದ್ದರು. ಕಲಾವಿದೆ ಆಗಿರೋ ನನಗೆ ರಕ್ಷಿತಾ ಚಪ್ಪಲಿ ತೋರಿಸಿದ್ದಾಳೆ ಎಂದು ಬಣ್ಣಿಸೋ ಪ್ರಯತ್ನ ಮಾಡಿದ್ದರು. ಆ ಬಳಿಕ ವೀಕೆಂಡ್ನಲ್ಲಿ ಈ ವಿಚಾರ ಚರ್ಚೆ ಆಯಿತು. ಈ ಮನೆಯಲ್ಲಿ ಯಾರು ಉಳಿಯಲು ಅರ್ಹರಲ್ಲ ಎಂದು ಹೇಳಬೇಕಿತ್ತು. ಜೊತೆಗೆ ಮುಖಕ್ಕೆ ಮಸಿ ಬಳಿಯಬೇಕಿತ್ತು. ಈ ವೇಳೆ ಅಶ್ವಿನಿ ಗೌಡ ಅವರು ರಕ್ಷಿತಾಗೆ ಹಾಗೂ ರಕ್ಷಿತಾ ಅವರು ಅಶ್ವಿನಿ ಗೌಡಗೆ ಮಸಿ ಬಳಿದರು. ಆಗ ನಡೆದ ಚರ್ಚೆಗಳು ಸಾಕಷ್ಟು ಕುತೂಹಲ ಮೂಡಿಸಿದೆ. ರಕ್ಷಿತಾ ಅವರು ಅಶ್ವಿನಿ ಗೌಡ ಅವರನ್ನು ಆಯ್ಕೆ ಮಾಡಿ ಮುಖಕ್ಕೆ ಮಸಿ ಬಳಿದರು. ಈ ವೇಳೆ ಮಾತನಾಡಿದ ರಕ್ಷಿತಾ, ನೀವು 100 ಸಿನಿಮಾಗಳು ಮಾಡಿರಬಹುದು, ಆದ್ರೆ ವ್ಯಕ್ತಿಯನ್ನು ಹಾಕಿ ತುಳಿತಿರಲ್ಲ, ಹಾಗಾಗಿ ನೀವು ಮಾಡಿರೋ 100 ಸಿನಿಮಾಗಳೆಲ್ಲ ವೇಸ್ಟ್ ಎಂದು ರಕ್ಷಿತಾ ನೇರವಾಗಿ ಹೇಳಿದರು. ಆ ಬಳಿಕ ಅಶ್ವಿನಿ ಗೌಡ ಅವರು ರಕ್ಷಿತಾನ ಕರೆದು